ವೆಜಿಟೇಬಲ್ ಸೊಪ್ಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಬೀನ್ಸ್, ಕ್ಯಾರೆಟ್, ಎಲೆಕೋಸು, ಕ್ಯಾಪ್ಸಿಕಮ್, ಪಾಲಕ್ ಸೊಪ್ಪು, ಸ್ವೀಟ್ ಕಾರ್ನ್, ಬಟಾಣಿ, ಸ್ಪ್ರಿಂಗ್ ಆನಿಯನ್, ಬೇಬಿ ಕಾರ್ನ್, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ವರ್ಜಿನ್ ಕೋಕೋನಟ್ ಆಯಿಲ್, ಕಾರ್ನ್ ಫ್ಲೋರ್, ಪೆಪ್ಪರ್, ಸಾಲ್ಟ್. ಫಸ್ಟ್ ಕಡಾಯಿ ಇಡೋಣ. ಕಡಾಯಿ ಇಟ್ಬಿಟ್ಟು 2 ಸ್ಪೂನು 2-3 ಸ್ಪೂನು ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಂಡ್ಬಿಡೋಣ. ಇದಾಗ್ತಿಲ್ಲ. ಓಕೆ, ಇವಾಗ ಫಸ್ಟು ಜಿಂಜರ್ ಹಾಕೋಣ. ಆಮೇಲೆ ಸ್ವಲ್ಪ ಚಾಪ್ ಮಾಡ್ಕೊಂಡು ಗಾರ್ಲಿಕ್ ಹಾಕೋಣ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗೋಣ. ಬಟಾಣಿ, ಕಾರ್ನ್, ಸ್ವಲ್ಪ ಆಯಿಲ್ ಫ್ರೈ ಮಾಡಿಕೊಂಡು ನಿಮ್ಮದು ಆ್ಯಕ್ಚುಲಿ 4-5 ಜನ ಕವರ್ಸ್ ಮಾಡ್ತಾ ಇದ್ದೀವಿ ಇವಾಗ ನಾವು. ವೆರಿ ಕಲರ್ಫುಲ್. ತುಂಬ ಹೆಲ್ತಿಯಾಗಿರೋ ಕಲರ್ಫುಲ್ ಮಕ್ಕಳು ಇಷ್ಟಪಡ್ಕೊಂಡು ತಿನ್ನೋದಕ್ಕೆ ಎಲ್ರಿಗೂ. ಅದೇ ಈಗ ವಿಂಟರ್ ಅಲ್ವಾ, ಈ ಥರ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ವೆಜಿಟೇಬಲ್ಸ್ ಎಲ್ಲರಿಗೂ ಎಲ್ಲ ಹೆಲ್ದಿ, ಎಲ್ಲನೂ ವಿಟಮಿನು, ಕ್ಯಾಲ್ಶಿಯಮು ಎಲ್ಲ ನಿದ್ದೆಲ್ಲ ಸಿಗುತ್ತೆ ನಿಮಗೆ. ತರಕಾರಿ ಫ್ರೈ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋದಾ? ನೀರು 1 ಲೀಟರ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸ್ವಲ್ಪ ಸಾಲ್ಟು, ಸಾಲ್ಟ್ ಹಾಕಿದ್ದೆ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಾಗಿದೆ. ಸೊ ಸ್ವಲ್ಪ ಬಾಯ್ಲ್ಡ್ ಆಗಬೇಕು, ಸ್ವಲ್ಪ ಹಾಫ್ ಬಾಯ್ಲ್ಡ್ ಆಗಬೇಕು, ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಎಷ್ಟು ಕುದಿಯುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಅದು ತರಕಾರಿಗಳದೆಲ್ಲ ಬಿಟ್ಕೋಬೇಕು. ಇವಾಗ ವೆಜಿಟೇಬಲ್ಸ್ ಕ್ಯಾರೆಟು, ಬಟಾಣಿ, ಬೀನ್ಸು ಎಲ್ಲ ಬೆಂದಿದೆ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾಬೇಜ್, ಆಮೇಲೆ ಸ್ಪ್ರಿಂಗ್ ಆನಿಯನ್, ಪಾಲಕ್ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದೆಲ್ಲ ಸ್ವಲ್ಪ ಬೇಗ ಬೇಯುತ್ತೆ. ಸೊ ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕೆ, ಸಾಲ್ಟ್ ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಪೆಪ್ಪರ್ ಆ್ಯಡ್ ಮಾಡ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕಾರ್ನ್ ಫ್ಲೋರ್ ಇದು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಹಾಕೋಬೇಕು, ಇಲ್ಲಾಂದರೆ ಡೈರೆಕ್ಟ್ ಹಾಕಿದ್ರೆ ಗಟ್ಟಿ ಗಟ್ಟಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದೆ. ಕಾರ್ನ್ ಫ್ಲೋರ್ ಹಾಕೋಣ. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಹಾಕೊಂಬಿಡಿ. ಸ್ಪ್ರಿಂಗ್ ಆನಿಯನ್ ಹಾಕ್ಬಿಟ್ಟು ಬಿಸಿ ಬಿಸಿ ಸೂಪ್ ಕುಡಿಯೋದಕ್ಕೆ ರೆಡಿ.